ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಕೈ ಬಿಡುವಂತೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಚಾಮರಾಜನಗರದ ಡಿಸಿ ಕಚೇರಿ ಮುತ್ತಿಗೆಗೆ ರೈತರು ಯತ್ನಿಸಿದ್ದಾರೆ. ಗುಂಡು ಹಾರಿಸಿದ್ದ ಗುಂಜುರಾವ್ ಸರ್ಕಾರವನ್ನೇ ನಾವು ಬಿಟ್ಟಿಲ್ಲ, ಇನ್ನು ಈ ಬಂಡೆ ಸರ್ಕಾರವನ್ನ ಬಿಡ್ತೀವಾ ಅಂತ ಹೇಳಿ ರೈತರು ಕಿಡಿಕಾರ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದ್ರ ಮೂಲಕ ಟೌನ್ಶಿಪ್ ಕೈ ಬಿಡದಿದ್ರೆ ರಾಜ್ಯದಾದ್ಯಂತ ನಾವು ಪೊರಕೆ ಚಳವಳಿಯನ್ನ ಮಾಡ್ತೇವೆ ಅಂತ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಭಾಗ್ಯರಾಜ್ ಆಕ್ರೋಶ ಹೊರಹಾಕಿದ್ದಾರೆ. ಕೈ ಜೋಡಿಸ್ತೀರಾ? ನಮ್ ಜೊತೆ ಇದ್ಮೇಲೆ ನೀವ್ಯಾಕೆ ತಡಿತೀರಿ ನಮ್ನೀಗ? ಈಗ ಸರ್ಕಾರ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ ಹೋಗೋದೆ. ಸರ್ಕಾರದ ಅಧೀನ ಅಧಿಕಾರಿಗಳು ನೀವು ಗುಲಾಮ್ರ ಕೆಲಸ ಮಾಡ್ಬಿಡಪ್ಪ. ನೀವು ರೈತರ ಪರವಾಗಿ ಕೆಲಸ ಮಾಡಿ ವಾಸ್ತವಿಕತೆ ಏನಿದೆ ಅದು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವು ಪೊಲೀಸ್ ಹಾಕೊಂಡು ನಿನ್ನೆ ನಡೆದಿರ್ತಕ್ಕಂಥದ್ದು ಪೊರಕೆ ಚಳುವಳಿ ಅಷ್ಟೇ. ನಿನ್ನೆ ಕೇವಲ ಬರೀ ಪೊರಕೆ ಚಳುವಳಿ ಅಷ್ಟೇ ನಡೆದಿರೋದು. ಮುಂದೆ ನಮ್ಮ ಆರೆ ಗುದ್ಲಿ ಮಾವಟಿ ಎಲ್ಲ ಬರ್ತಾವ ಹೊರಗಡೆಗೆ. ಮುಂದೆ ನಾವು ನಮ್ಮ ಆರೆ ಗುದ್ಲಿ ಮಾವಟಿ ಉಜ್ಜೋರಿ ಬಾರ್ಕೋಲ್ ತರಬೇಕಾಯ್ತದೆ. ಇನ್ನು ಇವತ್ತು ಬಾರ್ಕೋಲ್ ತಂದಿಲ್ಲ ನಾವು. ಯಾಕೆ ಅಂತ ಹೇಳಿದ್ರೆ ರೈತರು ನ್ಯಾಯ ಕೇಳಕ್ ಬಂದೀವಿ. ನಾವಿಲ್ಲಿ ನ್ಯಾಯ ಕೇಳಕ್ ಬಂದಿರೋ ಇದು ತಡತು ಅಂತ ಹೇಳಿದ್ರೆ ಇದು ನ್ಯಾಯನೇನ್ರಿ? ನೀವು ಇದು ಪೊಲೀಸರು ನಿಮಗೆ ಸೌಜನ್ಯ ತರ್ತಕ್ಕಂಥದ್ದಲ್ಲ. ನಿಮ್ಮ ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ಬಲವಂತದ ಹೋರಾಟವನ್ನು ಮಾಡ್ತಕ್ಕಂಥ ಅಧಿಕಾರಿಗಳು, ಹೋರಾಟ ಮಾಡ್ತಕ್ಕಂಥ ಜನರ ಮೇಲೆ JMC ಮಾಡ್ತೀವಿ, ರೈತರು ಭೂಮಿ ಕೊಡ್ತಾ ಇದ್ದಾರೆ, ಅವ್ರ ಭೂಮಿ ನಾವು ತಗೋತೀವಿ ಅಂತೇಳಿ ಇವತ್ತು ಒತ್ತಾಯದ ಮೂಲಕ ಬಲವಂತದ ಮೂಲಕ ಭೂಮಿಯನ್ನು ಕಿತ್ತುಕೊಳ್ಳಕ್ಕೆ ಹೊರಟಿರ್ತಕ್ಕಂಥ ಈ ಬಂಡೆ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ನಿಮ್ಮ ಬಂಡೆನ ಒಡೆದು ಪುಡಿ ಮಾಡಿ ಸಿಮೆಂಟ್ ಮಾಡಿ ಗೋಡೆ ಮಾಡಿಬಿಟ್ಟಿದ್ದೀವಿ. ಇನ್ನು ನೀವು ಯಾವ ಲೆಕ್ಕನ್ರಿ ರೈತರು ಭೂಮಿ ಕಿತ್ಕೊಳ್ಳೋಕ್ಕೆ? ರೈತರು ಭೂಮಿ ಕಿತ್ಕೊಳ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ. ತಕ್ಷಣ ರಾಜ್ಯ ಸರ್ಕಾರ ಬಲವಂತದ ರೈತರ ಭೂಮಿ ಕಿತ್ಕೊಳ್ತಕ್ಕಂಥದ್ದನ್ನ ಕೈಬಿಟ್ಟು ರಿಯಲ್ ಎಸ್ಟೇಟ್ ಗುಲಾಮಗಿರಿ, ರಿಯಲ್ ಎಸ್ಟೇಟ್ಗೆ ಭೂಮಾಫಿಯಕ್ಕೆ ಬಲಿಯಾಗಿ ಸರ್ಕಾರ ಅವ್ರಿಗೇನಾದ್ರು ಅನುಕೂಲ ಮಾಡಲಿಕ್ಕೆ ಹೊರಟ್ರೆ ಈ ಸರ್ಕಾರಕ್ಕೆ ಉಳುಗಾಲವಿಲ್ಲ. ನಿನ್ನೆ ಪೊರಕೆ ಚಳುವಳಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮಹಿಳೆಯರು ಮತ್ತು ರೈತರು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದೇ ಚಾಳಿಯನ್ನು ಸರ್ಕಾರ ಮುಂದುವರಿಸಿದ್ರೆ ನಾವು ರಾಜ್ಯಾದ್ಯಂತ ಪೊರಕೆ ಮತ್ತು ಬಾರ್ಕೋಲ್ ಚಳುವಳಿ ಮುಖಾಂತರ ಸರ್ಕಾರಕ್ಕೆ ಅಧಿಕಾರವನ್ನು ಕಿತ್ತುಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ತಕ್ಷಣ ಏನು ಈ ಒಂದು ಬಿಡದಿ ಟೌನ್ಶಿಪ್ ಇದೆ ಅದನ್ನು ಕೈ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ರೈತರ ಮೇಲೆ ಗುಂಡಾಕ್ದಂಥ ಗುಂಡುರಾಯನ ಸರ್ಕಾರವೇ ಉಳಿಲಿಲ್ಲ.